जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् देवं नारायणं नत्वा सर्वदोषविवर्जितं परिपूर्णं गुरुमिष्टान् गीतार्थमोक्षान्वेषितः समस्तगुण संपूर्ण सर्वदोष विवर्जित नारायणं नमस्कृत्य गीता तात्पर्यमुच्यते लक्ष्मी नारायण नत्वा पूर्णबोधान् गुरुमपि कुर्मः श्रीकृष्ण गीताया भाष्याद्युक्तार्थ संग्रह अभ्रं भंगरहितं जडं विमलं सदा साधिताखिल सत्तत्वं बाधिताखिल बोधिताखिल सन्मार्गं माधवाख्ये मुकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमोषे संस्थानरक्षणे शूरान् प्रसन्नान् राघवार्चने प्रणमामि गुरुन् नित्यं प्रसन्न शूरमाधव ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದಾರೆ 38ನೇ ಅಧ್ಯಾಯದಲ್ಲಿ ವಿವೃತಿಕಾರರು ರಾಯರು ಬರೆದಂತಹ ಮಾತುಗಳಿಗೆ ಅರ್ಥ ಏನು ಅಂತ ಕೇಳಿದ್ದಾರೆ. ಅಧ್ಯಾಯ 38ನೇ ಶ್ಲೋಕ 10ನೇ ಅಧ್ಯಾಯ 38ನೇ ಶ್ಲೋಕ ಬೈ ಮಿಸ್ಟೇಕ್ 10ನೇ ಅಧ್ಯಾಯ 38ನೇ ಶ್ಲೋಕ 10ನೇ ಅಧ್ಯಾಯ 38ನೇ ಶ್ಲೋಕ ಅಲ್ಲಿ 22ನೇ ಶ್ಲೋಕದಲ್ಲಿ ವೇದಾನಾಂ ಸಾಮವೇದ ಅಂತ ಹೇಳಿದೆ. ಅದೇ 22ರಲ್ಲಿ ದೇವಾನಾಂ ವಾಸವ ಅಂತದೆ. 37ನೇ ಶ್ಲೋಕದಲ್ಲಿ ಕವೀನಾಂ ಉಷಣ ಅಂತಿದೆ. ಪಾಂಡವಾನಾಂ ಧನಂಜಯ ಅಂತ 32ನೇ ಶ್ಲೋಕದಲ್ಲಿ ಇದೆ. ಯಜ್ಞಾನಾಂ ಜಪಯಜ್ಞ ಅಂತ 25ನೇ ಶ್ಲೋಕದಲ್ಲಿ ಇದೆ. ಮತ್ತು ಆಯುಧಾನಾಂ ವಜ್ರ ಅಂತ 28ನೇ ಶ್ಲೋಕದಲ್ಲಿ ಉಂಟು. Please log in and delete recordings or purchase more storage from your account. ನಿಜವಾಗಲೂ ಅದೆಲ್ಲವೂ ಸಹಿತ ಸರ್ವಶ್ರೇಷ್ಠವಾದದ್ದಲ್ಲ. ವೇದಾನಾಂ ಸಾಮವೇದ ಅಂತಂದ್ರೆ ವೇದಗಳಲ್ಲಿ ಸಾಮವೇದ ಅಂತ ಹೇಳಿದ್ರೆ ನಿಜವಾಗ್ಲೂ ಋಗ್ವೇದ ಶ್ರೇಷ್ಠವಾದದ್ದು. ಅದು ಯಾಕೆ ಹೇಳಿದ್ರು? ದೇವಾನಾಂ ವಾಸವ ಅಂತಂದ್ರು. ದೇವತೆಗಳಲ್ಲಿ ವಾಸವ ಅಂತಂದ್ರು. ಏನದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ? ಏನೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆಯೇನು? ಹೌದು ಶ್ರೀಗಳೇ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಹಾಗೆ ಒಂದ್ ನಿಮಿಷ ಇದ್ರಿ, ನಾನು ಬೇಕಾದ್ರೆ ಇದು ಡ್ರಾಪ್ ಮಾಡಿ ಮತ್ತು ನಿಮ್ಮನ್ನು ಕನೆಕ್ಟ್ ಮಾಡ್ತೇನೆ. ಒಂದ್ ನಿಮಿಷ ಹಾಗೆ ಇರ್ರಿ. ಇವಾಗ ಇದು ಮಾಡಿ, ಕಂಟಿನ್ಯೂ ಮಾಡಿ. ನಾರಾಯಣ 22ನೇ ಶ್ಲೋಕದಲ್ಲಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವ ಅಂತ ಇದೆ. ವೇದಗಳಲ್ಲಿ ಸಾಮವೇದ, ಅದರಲ್ಲಿ ಭಗವಂತ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಅಂತ ಇದೆ. ದೇವತೆಗಳಲ್ಲಿ ಇಂದ್ರನಲ್ಲಿ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಅಂತ ಇದೆ.
ಆದರೆ ಆಯಾ ಜಾತಿಗಳಲ್ಲಿ ಶ್ರೇಷ್ಠವಾದ ಪದಾರ್ಥಗಳನ್ನು ಹೇಳ್ತಾ ಇದ್ದಾರೆ. ಶ್ರೇಷ್ಠವಾದ ಪದಾರ್ಥಗಳನ್ನು ಹೇಳುವಾಗ ಅದರಲ್ಲಿ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಅಂತ ಪ್ರಾರಂಭವಾಯಿತು ವಿಭೂತಿ ರೂಪದ ಅಧ್ಯಾಯ. ಇಲ್ಲಿ ದೇವಾನಾಂ ಸಾಮವೇದೋಸ್ಮಿ ಅಂತ ಹೇಳಿದರೆ ಅಲ್ಲಿ ಋಗ್ವೇದ ಶ್ರೇಷ್ಠವಲ್ಲ ಅಂತ ಆಯಿತು. ಇದಕ್ಕೆ ಏನು ಪ್ರಶ್ನೆ, ಇದಕ್ಕೆ ಸಮಾಧಾನ ಏನು? ಹಾಗೆ ದೇವತೆಗಳಲ್ಲಿ ವಾಸವನಲ್ಲಿ ತನ್ನ ವಿಭೂತಿ, ಕವಿಗಳಲ್ಲಿ ಶುಕ್ರಾಚಾರ್ಯರಲ್ಲಿ ನನ್ನ ವಿಭೂತಿ, ಪಾಂಡವರಲ್ಲಿ ಧನ್ವಂಜಯನಲ್ಲಿ ನನ್ನ ವಿಭೂತಿ, ಯಜ್ಞಗಳಲ್ಲಿ ಜಪಯಜ್ಞದಲ್ಲಿ ನನ್ನ ವಿಭೂತಿ, ಆಯುಧಗಳಲ್ಲಿ ವಜ್ರದಲ್ಲಿ ನನ್ನ ವಿಭೂತಿ ಅಂತ ಹೇಳಿದರು. ಇಲ್ಲಿ ಸಜಾತೀಯ ವಿಜಾತೀಯ ಅಂತ ನೋಡಿ ವಿಭೂತಿಕಾರರು ವಿಂಗಡಿಸ್ತಾ ಇದ್ದಾರೆ. ಹೀಗಿದೆ ರುದ್ರಾಣಾಂ ಶಂಕರ ಇತ್ಯಾದವು ಸಜಾತೀಯ ಶ್ರೇಷ್ಠದಂ ವಿಭೂತಿ ರೂಪಮುಕ್ತಂ. ರುದ್ರಾಣಾಂ ಶಂಕರ ಅಂತ ಹೇಳಿದ್ರು. ಹೇಳಿದಾಗ ಅಲ್ಲಿ ಸಜಾತೀಯ ವಸ್ತುಗಳಲ್ಲಿ ಶ್ರೇಷ್ಠತ್ವವನ್ನು ಹೇಳಿದ್ದು ಆಯಿತು. ಅಂದ್ರೇನು? ಏಕಾದಶ ರುದ್ರರಲ್ಲಿ ರುದ್ರನೇ ಶ್ರೇಷ್ಠ. ಸಜಾತೀಯರಲ್ಲಿ ಅಂದ್ರೆ ರುದ್ರರು ಅಂತ ಸಜಾತೀಯ, ಸಜಾತೀಯರಾದಂತಹ ಏಕಾದಶ ರುದ್ರರಲ್ಲಿ ಶಂಕರ ಅಂತಂಬವನು ಶ್ರೇಷ್ಠ. ಅವನಲ್ಲಿ ನಾನು ವಿಭೂತಿಯನ್ನು ಇಟ್ಟಿದ್ದೇನೆ ಅಂತ ಹೇಳಿದ ಭಗವಂತ. ಸರಿಯಾಗದೆ. ಇವಾಗ ವೇದಾನಾಂ ಸಾಮವೇದ ಅಂತ ಹೇಳಿದ್ರಲ್ಲ, ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ರಲ್ಲ, ಅಲ್ಲಿ ಸಜಾತಿ ಯಾವುದು ಅಂತಂದ್ರೆ 4 ವೇದಗಳು, ಋಗ್ವೇದ ಸಾಮ ಅಥರ್ವಣ ವೇದಗಳು. ಈ ಈ 4 ವೇದಗಳಲ್ಲಿ ಸಾಮವೇದದಲ್ಲಿ ನನ್ನ ವಿಭೂತಿಯನ್ನು ಇಟ್ಟಿದ್ದೇನೆ ಅಂತ ಹೇಳಿದ್ರೆ ಸಜಾತೀಯ ಶ್ರೇಷ್ಠತ್ವ ಅದಕ್ಕೆ ಬಂದಾಗ ಆಯಿತು. ಸಜಾತೀಯವಾದಂತಹ ಋಕ್, ಯಜು, ಅಥರ್ವಣ ಇವು ಸಜಾತೀಯಗಳು. ಅದರಲ್ಲಿ ನನ್ನದು ವಿಭೂತಿ ಸಾಮವೇದದಲ್ಲಿ ಅಂತ ಹೇಳಿದೆ. ಸಜಾತೀಯದಲ್ಲಿ ಇದು ಬರೋದಿಲ್ಲ. ಭಗವಂತನ ಸಜಾತೀಯ ಸರ್ವಶ್ರೇಷ್ಠ್ಯಾಭಾವಾತು. ಸಾಮವೇದದಲ್ಲಿ ಸಜಾತೀಯವಾದಂತಹ 4 ವೇದಗಳಲ್ಲಿ ಅದು ಶ್ರೇಷ್ಠತ್ವ ಇಲ್ಲ ಸಾಮವೇದಕ್ಕೆ. ಕಾರಣ ಏನಂದ್ರೆ ಋಗ್ವೇದಕ್ಕೆ ಶ್ರೇಷ್ಠತ್ವ ಉಂಟು. ಆದರೆ ವಿಜಾತೀಯವಾದಂತಹ 4 ವೇದಗಳಲ್ಲಿ ಸಾಮವೇದ ಒಂದು. ಈ 4 ಸೇರಿದರೆ ಸಜಾತೀಯ ಅಂತ ಕರೆಯಲ್ಪಡುತ್ತೆ. ಅಂದ್ರೆ ವೇದ ಸಾಮಾನ್ಯ.
ಈ ವೇದಗಳಲ್ಲಿ ಸಾಮವೇದದಲ್ಲಿ ನನ್ನ ವಿಭೂತಿ ಅಂತಂದ್ರೆ ವಿಜಾತೀಯ ಪದಾರ್ಥವಾದಂತಹ ಸಾಮವೇದದಲ್ಲಿ ನನ್ನ ವಿಭೂತಿ. ರುದ್ರಾಣಾಂ ಶಂಕರ ಅಂತಂದ್ರೆ ಏಕಾದಶ ರುದ್ರರು ಸಜಾತೀಯರು. ಸಜಾತೀಯರಲ್ಲಿ ಶಂಕರನಿಗೆ ಶ್ರೇಷ್ಠತ್ವ ಉಂಟು, ಅಲ್ಲಿ ಪ್ರಾಬ್ಲಮೇ ಇಲ್ಲ. ಆದರೆ ವೇದಗಳಲ್ಲಿ ಸಾಮವೇದ ಅಂತ ಹೇಳಿದ್ನಲ್ಲ, ಅಲ್ಲಿ ಸಜಾತೀಯ ಪದಾರ್ಥದಲ್ಲಿ ವಿಭೂತಿ ಅಲ್ಲ, ಅದು ವಿಜಾತೀಯ ಪದಾರ್ಥದಲ್ಲಿ ವಿಭೂತಿ. ಅದೇ ವೇದಗಳಲ್ಲಿ ಸಾಮವೇದದಲ್ಲಿ ಪರಮಾತ್ಮ ತಾನು ವೇದಾನಾಂ ಸಜಾತೀಯ ಏಕದೇಶಾಧಿಕ್ಯದಂ ಅಂತಂದ್ರೆ, ಏಕದೇಶಾಧಿಕ್ಯದಂ. ವೇದದಲ್ಲಿ ಏಕದೇಶವಾದಂತಹ ಒಂದಾದಂತಹ ಆ ಸಾಮವೇದದಲ್ಲಿ ನನ್ನ ವಿಭೂತಿ ಅಂತ ಪರಮಾತ್ಮ ಹೇಳಿದ. ಆದ ಕಾರಣ ಸಜಾತೀಯದಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಋಗ್ವೇದ. ಆದರೆ ತನ್ನ ವಿಭೂತಿಯನ್ನು ಭಗವಂತ ತಾನು ಸಾಮವೇದದಲ್ಲಿ ಇಟ್ಟಿರುವ ಕಾರಣ ಅದು ಸಜಾತೀಯ ವಸ್ತುಗಳಲ್ಲಿ ಅಲ್ಲದೆ ಆ ವಿಜಾತೀಯವಾದಂತಹದ್ದು ಅದು ಅಂತ ಹೇಳುದು. ವಾಸವ, ಉಶನ, ಧನಂಜಯ, ಜಪಯಜ್ಞ, ವಜ್ರ, ಸಾಮವೇದಾನಾಂ, ಇವುಗಳಿಗೆ ಸಾಮವೇದ ಇತ್ಯಾದಿಗಳಿಗೆ ಇಂದ್ರ, ಶುಕ್ರ, ಧನಂಜಯ, ಜಪಯಜ್ಞ, ವಜ್ರ, ಸಾಮವೇದ ಈ ಆರದಲ್ಲಿಯೂ ಸಜಾತೀಯ ಏಕದೇಶಾಧಿಕ್ಯ ಇವುಗಳಲ್ಲಿ ಒಂದು ವೇದಕ್ಕೆ, ಅದರಿಂದ ದೇವತೆಗಳಲ್ಲಿ ಮತ್ತು ಪಾಂಡವರಲ್ಲಿ, ಯಜ್ಞಗಳಲ್ಲಿ, ಆಯುಧಗಳಲ್ಲಿ ಅಂತ ಹೀಗೆ ಬರುತ್ತೆ. ಇದು ಬಂದ್ರೆ ಇಲ್ಲಿ ಅವುಗಳಲ್ಲಿ ಏಕದೇಶಾಧಿಕ್ಯಂ ವಿಭೂತಿ ರೂಪ ಉತ್ತಮ. ಅದರಲ್ಲಿ ಒಂದರಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಹೇಳಿದೆ. ಯಾಕೆ ಅಂತಂದ್ರೆ ತೇಷಾಂ ಸಜಾತೀಯ ಸರ್ವಶ್ರೇಷ್ಠತ್ವ ಅಭಾವಾತು, ಅವುಗಳಲ್ಲಿ ಸಜಾತೀಯ ಸರ್ವಶ್ರೇಷ್ಠತ್ವ ಅಭಾವ ಉಂಟು. ಯಾಕೆಂತಂದ್ರೆ ಇಲ್ಲಿ ವಾಸವ, ಇಂದ್ರನಲ್ಲಿ ನಾನು ದೇವತೆಗಳಲ್ಲಿ ವಾಸವನಾಗಿದ್ದೇನೆ ಅಂತಂದ. ದೇವತೆಗಳಲ್ಲಿ ತಾನೇ ದೊಡ್ಡವನಾಗಿರುವಾಗ ವಾಸವ ಇಂದ್ರ ಹೇಗೆ ದೊಡ್ಡವನಾಗ್ತಾನೆ, ಶ್ರೇಷ್ಠನಾಗ್ತಾನೆ? ಆದ ಕಾರಣ ಅಲ್ಲಿ ಮಿಕ್ಕ ದೇವತೆಗಳನ್ನು ಬಿಟ್ಟು ಇಂದ್ರನಲ್ಲಿ ನನ್ನ ವಿಭೂತಿ ಅಂತ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಧನಂಜಯ ಸಜಾತೀಯರು, ಪಾಂಡವರೆಲ್ಲ ಸೇರಿದ್ರೆ ಒಂದೇ, ಪಾಂಡು ಪುತ್ರರಾಗಿ ಸಜಾತೀಯರು. ಆದರೆ ಇಂದ್ರನಲ್ಲಿ ನನ್ನ ವಿಭೂತಿ ರೂಪವಿದೆ ಅಂತಂದ್ರೆ ಅಲ್ಲಿ ಭೀಮಸೇನ ದೇವರು ಶ್ರೇಷ್ಠರು. ಪಾಂಡವರಲ್ಲಿ ಭೀಮಸೇನ ದೇವರು ಶ್ರೇಷ್ಠರಾದ ಕಾರಣ ಅವರನ್ನು ಬಿಟ್ಟು ಆ
ಪಾಂಡವರಲ್ಲಿ ಭೀಮಸೇನನ್ನು ಬಿಟ್ಟು, ವೇದಗಳಲ್ಲಿ ಋಗ್ವೇದವನ್ನು ಬಿಟ್ಟು, ಮತ್ತು ಜಪಯಜ್ಞ, ಯಜ್ಞಗಳು ಅನೇಕ ವಿಧವಾಗಿ ಉಂಟು. ಅದರಲ್ಲಿ ಶ್ರೇಷ್ಠವಾದಂತಹದ್ದು ಜಪಯಜ್ಞಕ್ಕಿಂತ ಶ್ರೇಷ್ಠವಾದದ್ದು ಉಂಟು. ಆದ ಕಾರಣ ಆ ಯಜ್ಞಗಳಲ್ಲಿ ಜಪಯಜ್ಞಕ್ಕಂತ ಶ್ರೇಷ್ಠವಾದದ್ದನ್ನು ಬಿಟ್ಟು ಈ ಜಪಯಜ್ಞದಲ್ಲಿ ನಾನು ಇದ್ದೇನೆ, ನಾನು ವಿಭೂತಿ ರೂಪವನ್ನು ಇಟ್ಟಿದ್ದೇನೆ. ಏಕದೇಶ, ಎಲ್ಲವನ್ನೂ ಬಿಟ್ಟು ಒಂದರಲ್ಲಿಟ್ಟು ಕಾರಣ ಏಕದೇಶ ಅಂತ ಕರೆದರನ್ನು. ಮತ್ತು ವಜ್ರ, ವಜ್ರ ಹೇಗೆ ಶ್ರೇಷ್ಠವಾಗತ್ತೆ? ಸಜಾತೀಯಗಳು ಯಾವುದು? ಎಲ್ಲ ಆಯುಧಗಳು ಸಜಾತೀಯವೇ, ಎಲ್ಲ ಆಯುಧಗಳು ಸಜಾತೀಯವಾದದ್ದು. ಆಯುಧಗಳಲ್ಲಿ ವಜ್ರ ಅಂತಂದ್ರೆ ತನ್ನ ಚಕ್ರದ ಗತಿ ಏನಾಗಬೇಕು? ಚಕ್ರದ ಶ್ರೇಷ್ಠತ್ವವು ಹೋಗುತ್ತಲ್ಲ ಅಂತಂದ್ರೆ ಅದಕ್ಕೆ ಹೇಳಿದ್ರು ಸಜಾತೀಯ ಶ್ರೇಷ್ಠತ್ವ, ವಿಜಾತೀಯ ಶ್ರೇಷ್ಠತ್ವ ಅಂತ ಹೇಳಿದ್ರು. ಆ ಸಜಾತೀಯ ವಸ್ತುಗಳಲ್ಲಿ ಏಕದೇಶ, ಒಂದರನ್ನು ಮಾತ್ರ ನಾನು ಹೇಳಿ ಅಲ್ಲಿ ವಿಭೂತಿ ಇಟ್ಟಿದ್ದೇನೆ. ಆದ ಕಾರಣ ವಜ್ರ ಸುದರ್ಶನ ಚಕ್ರಕ್ಕಿಂತ ದೊಡ್ಡದಲ್ಲ ಅದು. ಮತ್ತು ಸಜಾತೀಯ ಏಕದೇಶ ಆಧಿಕ್ಯಂ, ಸಜಾತೀಯರಲ್ಲಿ ಒಂದು ಪದಾರ್ಥಕ್ಕೆ ಮಾತ್ರ ಶ್ರೇಷ್ಠತ್ವವನ್ನು, ತನ್ನ ವಿಭೂತಿ ರೂಪವನ್ನು ಅಲ್ಲಿಟ್ಟಿದ್ದಾನೆ. ಅಷ್ಟೇ ಹೊರತು ಈ ಮಿಕ್ಕವು ಎಲ್ಲವೂ ಸಹಿತ ಇದಕ್ಕಿಂತ ಅಧಮ ಅಂತ ಅರ್ಥವಲ್ಲ ಇಲ್ಲಿ. ವಾಸವ ಉಷನ ಧನಂಜಯ ಜಪಯಜ್ಞ ವಜ್ರ ಸಾಮ ವೇದಾನಾಂ ಸಜಾತೀಯ ಏಕದೇಶಾಧಿಕ್ಯಂ, ಸಜಾತೀಯ ವಸ್ತುಗಳಲ್ಲಿ ಒಂದರಲ್ಲಿ ಆಧಿಕ್ಯವನ್ನು ಹೇಳಿ ಅದರಲ್ಲಿ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ ಅಂತ ಹೇಳಿದೆ. ತೇಷಾಂ ಸಜಾತೀಯ ಸರ್ವಶ್ರೇಷ್ಠತ್ವ ಅಭಾವಾತು, ಅವುಗಳಲ್ಲಿ ಸರ್ವಶ್ರೇಷ್ಠತ್ವವು ಇಲ್ಲ. ಪಾಂಡವರಲ್ಲಿ ಅರ್ಜುನನ ಸರ್ವಶ್ರೇಷ್ಠತ್ವ ಇಲ್ಲ, ವೇದಗಳಲ್ಲಿ ಸಾಮವೇದಕ್ಕೆ ಸರ್ವಶ್ರೇಷ್ಠತ್ವ ಇಲ್ಲ, ಆಯುಧಗಳಲ್ಲಿ ವಜ್ರಕ್ಕೆ ಸರ್ವಶ್ರೇಷ್ಠತ್ವ ಇಲ್ಲ, ಕವಿಗಳಲ್ಲಿ ಶುಕ್ರಾಚಾರ್ಯರಲ್ಲಿ ಸರ್ವಶ್ರೇಷ್ಠತ್ವ ಇಲ್ಲ. ಏಕದೇಶ ಶ್ರೇಷ್ಠತ್ವ, ಅವುಗಳಲ್ಲಿ ಒಂದರಲ್ಲಿ ನಾನು ನನ್ನ ಶ್ರೇಷ್ಠತ್ವವನ್ನು ಇಟ್ಟಿದ್ದೇನೆ. ದೇವೇಶು ಕವಿತ್ವಾದಿ ಗುಣೇಶು, ಕವಿಗಳಲ್ಲಿ ಶುಕ್ರ ಅಂತಂದ್ರಲ್ಲ, ಆದಿಕವಯೇ ಅಂತ ಭಾಗವತ ಮಂಗಳಾಚರಣ ಶ್ಲೋಕದಲ್ಲಿ ಬಂದಿದೆ. ಆದಿಕವಿ ಅಂತಂದ್ರೆ ಬ್ರಹ್ಮದೇವರು. ಶ್ರೇಷ್ಠವಾದಂತಹ ಸರ್ವೋತ್ತಮರಾದಂತಹ ಕವಿಗಳು ಬ್ರಹ್ಮದೇವರಿರ್ಲಿಕ್ಕೆ ಶುಕ್ರಾಚಾರ್ಯರು ಶ್ರೇಷ್ಠ ಕವಿಗಳು ಅಂತ ಅಂಬಹುದಿಲ್ಲ. ಆದರೆ ಆ ಸಜೀವ ಪದಾರ್ಥಗಳಲ್ಲಿ ಒಂದರಲ್ಲಿ ನಾನು ನನ್ನ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ. ಮತ್ತು ದೇಹೇಶು ಕವಿತ್ವಾದಿ ಗುಣೇಶು ಚ ಬ್ರಹ್ಮಣಃ ಪಾರ್ಥೇಶು, ಅಲ್ಲಿ ಕವಿತ್ವಾದಿ ಗುಣೇಶು ಬ್ರಹ್ಮಣಃ ಶ್ರೇಷ್ಠತ್ವ. ಕವಿತ್ವಾದಿ ಗುಣಗಳಲ್ಲಿ ಬ್ರಹ್ಮದೇವರಿರ್ಲಿಕ್ಕೆ ಶುಕ್ರಾಚಾರ್ಯನನ್ನು ಹೇಳಿದ್ದು ಯಾಕೆ ಅಂತಂದ್ರೆ, ಆ ಕವಿತ್ವವನ್ನು ಮಾಡುವ ಅನೇಕರಲ್ಲಿ ಶುಕ್ರಾಚಾರ್ಯರು ಒಬ್ಬರು ಏಕದೇಶ, ಅದರಲ್ಲಿ ನಾನು ನನ್ನ ವಿಭೂತಿಯನ್ನು ಇಟ್ಟಿದ್ದೇನೆ. ಪಾರ್ಥೇಶು ಭೀಮಸ್ಯ, ಪಾರ್ಥ
ಪಾರ್ಥೇಶು ಪೃಥಾಪುತ್ರರಾದಂತಹ ಪಾಂಡವರಲ್ಲಿ ಭೀಮನಲ್ಲಿ ಶ್ರೇಷ್ಠತ್ವ ಇರುವಾಗ ಅರ್ಜುನನ ಶ್ರೇಷ್ಠತ್ವವನ್ನು ವಿಭೂತಿ ರೂಪವನ್ನಿಟ್ಟಿದ್ದೇನೆ ಅಂತಂದ್ರೆ ಭೀಮನನ್ನು ಬಿಟ್ಟು ಅಲ್ಲಿಟ್ಟಿದ್ದೇನೆ. ಮತ್ತು ಏಕದೇಶ ವಿಭೂತಿ. ಯಜ್ಞಗಳಲ್ಲಿ ಜಪಯಜ್ಞ ಅಂತ ಹೇಳಿದ್ರಲ್ಲ, ಜಪಯಜ್ಞಕ್ಕಂತ ಶ್ರೇಷ್ಠವಾದದ್ದು ಜ್ಞಾನಯಜ್ಞ ಉಂಟು. ಆದ ಕಾರಣ ಅನೇಕ ಯಜ್ಞಗಳಲ್ಲಿ ಏಕದೇಶವಾದಂತಹ ಜಪಯಜ್ಞದಲ್ಲಿ ನನ್ನ ವಿಭೂತಿಯನ್ನು ಇಟ್ಟಿದ್ದೇನೆ ಅಂತ ಹೇಳಿದಾಗ, ಆಯುಧೇಶು ಆಯುಧಗಳಲ್ಲಿ ಚಕ್ರಸ್ಯ, ಆಯುಧಗಳಲ್ಲಿ ಚಕ್ರಕ್ಕೆ ಶ್ರೇಷ್ಠತ್ವ ಉಂಟು ನಿಜವಾಗಲು. ಆದರೆ ವಜ್ರ ಅಂತ ಹೇಳಿದ್ ಯಾಕೆ ಅಂತಂದ್ರೆ ಆಯುಧ ಸಮೂಹದಲ್ಲಿ ಈ ವಜ್ರವೂ ಬರುತ್ತೆ. ಆ ವಜ್ರದಲ್ಲಿ ಸಜಾತೀಯದಲ್ಲಿ ಏಕದೇಶ ಒಂದು, ಅದರಲ್ಲಿ ನನ್ನ ವಿಭೂತಿ. ವೇದೇಶು ಋಗ್ವೇದಸ್ಯ ಆಧಿಕ್ಯಾತು, ಋಗ್ವೇದಕ್ಕೆ ಆಧಿಕ್ಯ ಉಂಟು. ಆದ ಕಾರಣ ಸಜಾತೀಯರಲ್ಲಿ ಒಂದರನ್ನು ನನ್ನ ಒಂದರಲ್ಲಿ ನಾನು ವಿಭೂತಿ ಇಟ್ಟಿದೆ. ಹೀಗೆ ಈ ಸಜಾತೀಯ ವಿಜಾತೀಯ ಏಕದೇಶ ಅಂತಂಬುದಕ್ಕೆ 38ನೇ ಶ್ಲೋಕದಲ್ಲಿ ವಿವೃತಿಕಾರರು ವಿವರಣೆಯನ್ನು ಕೊಟ್ಟಿದ್ದಾರೆ. ಇದರ ಅರ್ಥವೇನು ಅಂತಂದ್ರೆ, ಇಲ್ಲಿ ಯಾವ ವಿಭೂತಿ ರೂಪವನ್ನು ಯಾವ ರೂಪದಲ್ಲಿ ಇಟ್ಟಿದ್ದಾರೋ ಅದು ಆ ಜಾತಿಯಲ್ಲಿರತಕ್ಕಂತಹ ಅತ್ಯುತ್ತಮವಾದಂತಹ ವಸ್ತುವಾಗಲಿ ವ್ಯಕ್ತಿಯಾಗಲಿ ಅದನ್ನು ಹೊರತುಪಡಿಸಿ ಎಕ್ಸೆಪ್ಟ್ ದಟ್ ಅಂತ ಅರ್ಥ ಹೇಳಿದೆ. ಆಯ್ತಲ್ಲ? ಆಗಿತ್ತು ಶ್ರೀಗಳೇ, ಸ್ಪಷ್ಟ ಆಗಿತ್ತು ಶ್ರೀಗಳೇ, ಸ್ಪಷ್ಟ ಆಗಿತ್ತು ಶ್ರೀಗಳೇ, ಸ್ಪಷ್ಟ ಆಗಿತ್ತು ಶ್ರೀಗಳೇ. ಗಿರಿಧರ್ ಬೋರೆ ಸ್ಪಷ್ಟ ಆಯ್ತು ತಮಗೆ. ಇನ್ನ ಏನಾದರೂ ಇದ್ರೆ ಹೀಗೆ ಕೇಳಿ ಸ್ವಲ್ಪ ನನಗೊಂದ್ಸಲ ರಿವಿಷನ್. ಲಾಸ್ಟ್ ಸ್ಟೇಟ್ಮೆಂಟ್ ಒಂದು ಪ್ರಶ್ನೆ ಇದೆ, ರಮಾಕಾಂತ್ ಮಾತಾಡ್ತೀನಿ ಗುರುಗಳೇ. ಒಂದು ಪ್ರಶ್ನೆ ಇದೆ. 29ನೇ ಶ್ಲೋಕದಲ್ಲಿ ಅರುಣ ಯಾಗಸಾಮಹಂ ಅಂತ ಇದೆ. ಹಲೋ, ಕೇಳ್ತಾ ಇದ್ದೀರಾ? 29 ಹೇಳಿ. ಅಲ್ಲಿ ವರ್ಣ ಯಾಗಸಾಮಹಂ ಅಂತ, ನೀವು ಯಾಗಸಾಮ ಅಂದ್ರೆ ಜಲಜಂತು ಅಂತ ಹೇಳಿ ಅರ್ಥ ಹೇಳಿದ್ರಿ. ಆ ವರ್ಣ ಬಂದು ಅವನು ಜಲ ಯಾದುಸಾಮ್. ಯಾದುಸಾಮ್ ಅಂತಂದ್ರೆ ನೀರಿನ ವಸ್ತುಗಳಲ್ಲಿ ವರ್ಣನು ದೊಡ್ಡವನು. ಉತ್ಕೃಷ್ಟ ಆನಂದತ್ವಾತು ವರಹ ನಹ ವರ್ಣ. ಅವನು ವರ್ಣಶಬ್ದವಾಚ್ಯನಾಗಿ ನೀರಿನ ಪದಾರ್ಥಗಳಲ್ಲಿ ಇರ್ತಕ್ಕಂತಹ ಅವನು ವರುಣ ಶ್ರೇಷ್ಠನಾಗಿದ್ದಾನೆ. ಇದು ಇನ್ಯಾರಾದ್ರೂ ಒಂದು 29 ಅಲ್ಲ, ಅದು 29
ಯಾಕಂದ್ರೆ ಯಾದಸಾಮ್ ಅಂದ್ರೆ ಜಲಚಾರಣಂ ಅಂತ ಬಂದಿದ್ದಾರೆ ವಿವೃತ್ತಿಯಲ್ಲಿ. ಜಲಚರಣಂ ಅಂತ ಇಲ್ಲಿದೆ. ಜಲಚಾರಣ ಅಂದ್ರೆ ಜಲಜಂತುಗಳಾಗತ್ತಲ್ಲ. ಒಂದ್ ನಿಮಿಷ ಯಾದಸಾಂ ಜಲಚರಣಾಂ ಉತ್ಕೃಷ್ಟ ಆನಂದರತ್ವಾತ್ ವರುಣನಾಮ ವರುಣಸ್ಥಃ. ಈ ಜಲಚರಗಳಲ್ಲಿ ವ್ಯಾಖ್ಯಾನ ಹೀಗೆ ಇದೆ. ಹೌದು, ಜಲಚರಗಳಲ್ಲಿ ನೀರಿನಲ್ಲಿ ಬಾಳುವಂತಹ ಜೀವಗಳಿಗೆ ಪ್ರಾಣಿಗಳಲ್ಲಿ ನಾನು ವರುಣನಾಗಿದ್ದೇನೆ ಅಂತ ಹೇಳ್ತಾರೆ. ವರುಣ ಈ ಜಲಾಭಿಮಾನಿ ದೇವತೆ. ಜಲಗಳಲ್ಲಿ ಇರತಕ್ಕಂತಹ ಎಲ್ಲ ಪ್ರಾಣಿಗಳಿಗೂ ನಾನು ವರುಣನಲ್ಲಿ ವಿಶೇಷ ವಿಭೂತಿಯನ್ನು ಇಟ್ಟಿದ್ದೇನೆ. ಜಲದಲ್ಲಿರತಕ್ಕಂತಹ ಪ್ರಾಣಿಗಳಲ್ಲಿ ನನ್ನ ವಿಭೂತಿ ರೂಪ ವರುಣನಲ್ಲಿ ಇದೆ. ಅಂದ್ರೇನು? ವರುಣ ದೇವತಾ ಜಲದೇವತೆಯಾದಂತಹ ವರುಣನಲ್ಲಿ ನನ್ನ ವಿಭೂತಿ ರೂಪ. ಎಲ್ಲ ನೀರುಗಳಲ್ಲಿ ಸಂಚಾರ ಮಾಡುವಂತಹ ಎಲ್ಲ ಪ್ರಾಣಿಗಳಲ್ಲಿಯೂ ನನ್ನ ವಿಭೂತಿ ವರುಣನಲ್ಲಿ ಉಂಟು. ಶ್ರೇಷ್ಠ ಆಯ್ತು, ಅರ್ಥ ಆಯ್ತು. ಮುಂದೆ ವಿಜಾತಿಯ ಬರುತ್ತಾ ಗುರುಗಳೇ? ವಿಜಾತಿಯ ಅಂತ ಗಣನೆ, ವಿಜಾತಿಯ ಗಣನೆ ಮಾಡ್ಬೋದಾ? ಏನು? ವರುಣ ದೇವರನ್ನ ಬೇರೆ ಜಲಚರ ಪ್ರಾಣಿಗಳಿಂದ ಹೊರತುಪಡಿಸಿ ಇಲ್ಲಿ ವಿಜಾತಿಯ ಶ್ರೇಷ್ಠತ್ವ ಬರುತ್ತಾ? ಅಲ್ಲಿ ಹೇಗೆ ಅಂತಂದ್ರೆ, ಈ ಜಲಚರಗಳು ಹಿರಿಯ ಪ್ರಾಣಿಗಳು. ಜಲಚರಗಳು ಮೊಸಳೆ, ಮೀನು, ತಿಮಿಂಗಲ ಇತ್ಯಾದಿಗಳು ಎಲ್ಲವೂ ಕೂಡ ಜಲಚರ ವಸ್ತುಗಳೇ. ಜಲಚರ ವಸ್ತುಗಳೆಲ್ಲವೂ ಸಜಾತೀಯ. ಆ ಸಜಾತೀಯ ವಸ್ತುಗಳಲ್ಲಿ ವರುಣನೇ ದೊಡ್ಡವನಾದ ಕಾರಣ ಅಲ್ಲಿ ಏಕದೇಶ ಅಂತ ಹೇಳಿಕೊಳ್ಳಬೇಕಾದ ಅವಸರವಿಲ್ಲ. ಏಕದೇಶ ಅಂತ ಮಿಕ್ಕವುಗಳನ್ನು ಹೊರತುಪಡಿಸಿ ಅಂತ ಅಲ್ಲಿ ಹೇಳಬೇಕಾಗಿಲ್ಲ. ಎಲ್ಲದರಲ್ಲಿಯೂ ಅವನೇ ಶ್ರೇಷ್ಠ. ಆದ್ಮೇಲೆ ಶ್ರೀಗಳೇ, ಇವರು ಸಂಜೀವ್ ಅವರೇನೋ ಪ್ರಶ್ನೆ ಕೇಳಬೇಕು ಅಂತ ಇದು ಮಾಡಿದ್ರು. ಕೇಳಿ ಸಂಜೀವ್ ಇವತ್ತೆಲ್ಲ ಕ್ವಶನ್ ಅವರ್ ಆಗಿದೆ. ಸಂಜೀವ್ ರಾವ್, ಸಂಜೀವ್ ರಾವ್ ಅವರು ಇದು ಮಾಡಿಲ್ಲ, ಯಾಕೆ ಗೊತ್ತಿಲ್ಲ. ನಮಸ್ಕಾರ ಗುರುಗಳೇ. ಹೇಳಿ. ಏನು ಯಾವ್ದೋ ಪ್ರಶ್ನೆ ಇದಂತೆ. ಅವರು ಇದು ಕನ್ಸೋಲ್ ಅಲ್ಲಿ ನೋಡಿದ್ರೆ ಇದು he had raised his hand, so it gave me an impression that he is going to ask a question. He had also unmuted, he had raised his hand. Maybe ಪ್ರಶ್ನೆ ಇಲ್ಲ ಅಂತ ಕಾಣುತ್ತೆ. ಇದೆಯಾ ಸಂಜೀವ್, ಪ್ರಶ್ನೆ ಇದೆಯಾ? ಪ್ರಶ್ನೆ ಏನಾರು ಇದೆಯಾ ಸಂಜೀವ್? ಸರಿ, ಕಂಟಿನ್ಯೂ ಮಾಡಿ ಶ್ರೀಗಳೇ. ಇಲ್ಲ ಅಂತ ಕಾಣುತ್ತೆ. ಅದಾದ್ಮೇಲೆ ಈ 11ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡ್ಬೇಕಾ ಹೇಗೆ? ಪ್ರಾರಂಭ ಮಾಡಿ ಶ್ರೀಗಳೇ. 11ನೇ ಅಧ್ಯಾಯನೇನಾ? ಒಂದನೇ ಶ್ಲೋಕನಾ? ಹೌದು ಶ್ರೀಗಳೇ, ಹೌದು. 11ನೇ ಅಧ್ಯಾಯ 1ನೇ ಶ್ಲೋಕ ಪ್ರಾರಂಭ ಮಾಡಬೇಕು. Question hour is over. Now, major proceedings will be taken up. Yes, sir. ಮದನುಗ್ರಹಾಯ
ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ತತ್ರಯೋಕ್ತಂ ವಚಸ್ಥೇನ ಮೋಹಾಯಂ ವಿಗತೋ ಮಮ. ಮದನುಗ್ರಹಾಯ ಅರ್ಜುನ ಹೇಳ್ತಾನಿಲ್ಲಿ, ಮದನುಗ್ರಹಾಯ ನನ್ನ ಅನುಗ್ರಹಕ್ಕಾಗಿ, ನನ್ನಲ್ಲಿ ಅನುಗ್ರಹ ಮಾಡುವುದಕ್ಕಾಗಿ ನೀನು ಗುಹ್ಯವಾದಂತಹ ಆಧ್ಯಾತ್ಮ ಎಂಬುವ ಹೆಸರುಳ್ಳ ಪರಮಂ ಶ್ರೇಷ್ಠವಾದಂತಹ ತ್ವಯಾ ಉಕ್ತಂ ನಮಗೆ ಹೇಳಿದ್ಯ, ಯಾವುದು ಹೇಳಿದೆಯೋ ತೇನ ಮೋಹಯಂ ವಿಗತೋ ಮಮ. ಈ ಮಾತುಗಳಿಂದ ನನಗೆ ಮೋಹ ಹೋಗಿಬಿಟ್ಟದೆ. ಅಂದ್ರೆ ಇಷ್ಟುವರೆಗೂ ನನಗೆ ಮೋಹ ಇತ್ತು. ಅದು ಏನು ಮೋಹ ಅಂತಂದ್ರೆ ಬಂಧು ಸ್ನೇಹಾದಿರೂಪಂ ಮೋಹಂ. ಬಂಧು ಸ್ನೇಹಾದಿರೂಪಂ ಮೋಹಂ. ಬಂಧುಗಳಲ್ಲಿ ಸ್ನೇಹ ಎಂಬುವ ಮೋಹ ನನ್ನಲ್ಲಿ ಇತ್ತು. ನನ್ನನ್ನು ಅನುಗ್ರಹಿಸಿ ನೀನು ಪರಮಶ್ರೇಷ್ಠವಾದಂತಹ ರಹಸ್ಯವಾದಂತಹ ಆಧ್ಯಾತ್ಮ ಸಂಹಿತಂ ಅಂದ್ರೆ ಭಗವಂತನ ಅಧಿಕೃತ ಸ್ಥಿತಂ, ಭಗವಂತನನ್ನು ಕುರಿತಂತಹ ಅದನ್ನು ಯಾವುದನ್ನು ತ್ವಯಾ ನಿನ್ನಿಂದ ಉಕ್ತಂ ಹೇಳಿಪಟ್ಟಿತೋ ತೇನ ವಚಸಃ ಮೋಹಯಂ ವಿಗತೋ ಮಮ. ನನ್ನ ಮೋಹಕ ಜ್ಞಾನ ಹೋಯಿತು. ಅದು ನೀನು ಯಾಕೆ ಹೇಳಿದ್ರೆ ಮದನುಗ್ರಹಾಯ, ನನ್ನನ್ನು ಅನುಗ್ರಹ ಮಾಡುವವನಾಗಿ ನೀನು ನನಗೆ ಹೇಳಿದ್ದೇನೆ. ಇದಕ್ಕೆ ಒಂದು ಪ್ರಲೋಗ್ ಮಾತಿದೆ, ಅಂದ್ರೆ ಇಂಟ್ರಡಕ್ಟರಿ ಮಾತೊಂದಿದೆ. ಏನಂದ್ರೆ ವಿಶ್ವರೂಪ ಸಾಧನ, ವಿಶ್ವರೂಪ ಜ್ಞಾನ ಸೌಕರ್ಯಾಯ ಅತ್ರ ವಿಸ್ತರೇಣ ಉಚ್ಯತೆ. ವಿಶ್ವರೂಪ ಧ್ಯಾನ ಸೌಕರ್ಯಾಯ, ವಿಶ್ವರೂಪವನ್ನು ಧ್ಯಾನ ಮಾಡುವುದಕ್ಕೆ ಸುಕರವಾಗುವುದಕ್ಕಾಗಿ ಇಲ್ಲಿ ವ್ಯಾಪ್ತರೂಪ ಉಪಾಸನಂ ಸಂಕ್ಷೇಪಂ. ವಿಶ್ವರೂಪವನ್ನು ತಾನು ಉಪಾಸನೆ ಮಾಡುವುದಕ್ಕಾಗಿ ವಿಶ್ವರೂಪ ಉಪಾಸನೆಗೆ ಸಂಕ್ಷೇಪೇಣ ಇಷ್ಟಭ್ಯಂ ಹೇಳಲ್ಪಟ್ಟಿತು. ಪೂರ್ವದಲ್ಲಿ ನೀನು ಸಂಕ್ಷೇಪವಾಗಿ ಈ ಹೇಳಿದಂತಹ ಅವು ವಿಶ್ವರೂಪವನ್ನು ಸಾಧಿಸುವುದಕ್ಕೆ ಸೌಕರ್ಯ ಮಾಡಿಕೊಡ್ತಾ ಅತ್ರ ವಿಸ್ತರೇಣ ಉಚ್ಯತೆ, ಇಲ್ಲಿ ವಿಸ್ತಾರವಾಗಿ ಹೇಳಿದೀಯ. ಅದು ಆಧ್ಯಾತ್ಮ ಸಂಹಿತಂ ಭಗವಂತಂ ಅಧಿಕೃತ್ಯ ಸ್ಥಿತಂ, ಭಗವಂತನಿಗೆ ಸಂಬಂಧಪಟ್ಟಂತಹದ್ದು ನನಗೆ ಹೇಳ್ತೀಯ. ಅದರಿಂದ ನನ್ನ ಮೋಹ ನಷ್ಟವಾಯಿತು. ಅದಾದ ಮೇಲೆ ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯ ತತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚ ಅವ್ಯಯಂ. ಹೇ ಕಮಲಪತ್ರಾಕ್ಷ,
ಕೃಷ್ಣ ಭವ ಅಪ್ಯಯವು ಅಂದ್ರೆ ಸೃಷ್ಟಿ ಸಂಹಾರಗಳು. ಭವ ಅಪ್ಯಯೌ ಹಿ ಭೂತಾನಾಂ ಪ್ರಾಣಿಗಳ ಹುಟ್ಟು ಸಾವುಗಳನ್ನು ಕುರಿತು ವಿಸ್ತರಿಸೋ ಮಯಾ ಶ್ರುತೌ ವಿಸ್ತಾರವಾಗಿ ನನ್ನಿಂದ ಕೇಳಲ್ಪಟ್ಟವು. ಅಂದ್ರೆ ನೀನು ಹೇಳಿದ್ದರನ್ನು ನಾನು ಪ್ರಾಣಿಗಳ ಹುಟ್ಟು ಸಾವುಗಳನ್ನು ಕುರಿತು ನೀನು ಏನು ಹೇಳಿದ್ದೀಯೋ ವಿಸ್ತಾರವಾಗಿ ಅದರನ್ನು ನಾನು ಕೇಳಿದ್ದೇನೆ. ತ್ವತ್ತಃ ನಿನ್ನಿಂದ ಕೇಳಿದ್ದೇನೆ. ಮಹಾತ್ಮ್ಯಮಪಿ ಚ ಅವ್ಯಯಂ ಅದೇ ರೀತಿಯಾಗಿ ನಿನ್ನ ಅವ್ಯಯವಾದಂತಹ ಮಹಾತ್ಮ್ಯವನ್ನು ಕೂಡ ನಾನು ಕೇಳಿದ್ದೇನೆ. ಅವ್ಯಯಂ ಮಹಾತ್ಮ್ಯಂ ಅಪಿ ಚ ಶ್ರುತಂ ನಾಶರಹಿತವಾದಂತಹ ಯಾವಾಗಲೂ ಒಂದೇ ರೀತಿಯಾಗಿರ್ತಕ್ಕಂತಹ ನಿನ್ನ ಮಹಾತ್ಮ್ಯವನ್ನು ಕೂಡ ನಾನು ಕೇಳಿದ್ದೇನೆ. ಏವಮೇತತ್ ಯಥಾ ಆಥ ತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಇಲ್ಲಿ ಅರ್ಜುನ ಕೇಳ್ತಾನೆ, ಏತತ್ ಯಥಾ ಆಥ, ಇದರನ್ನು ಯಥಾ ಯಾವ ರೀತಿಯಾಗಿ ಆಥ ಹೇಳಿದೆಯೋ, ತ್ವಂ ಆತ್ಮಾನಂ ಪರಮೇಶ್ವರ ನಿನ್ನನ್ನು ಕುರಿತು ನೀನು ಏನಾದರೆ ಹೇಳಿದ್ದೀಯೋ, ಹೇ ಪರಮೇಶ್ವರ ನೀನು ಎಲ್ಲರಿಗಿಂತ ದೊಡ್ಡವನಾಗಿದ್ದೀಯ. ನೀನು ಅಂತಹ ನಿನ್ನ ಐಶ್ವರಂ ರೂಪಂ ಈಶ್ವರ ಸಂಬಂಧವಾದಂತಹ ರೂಪವನ್ನು, ಅಂದ್ರೆ ಸರ್ವೇಶ್ವರನಾದಂತಹ ನಿನ್ನ ರೂಪವನ್ನು ದ್ರಷ್ಟುಮಿಚ್ಛಾಮಿ ನೋಡಬೇಕು ಅಂತ ನನಗೆ ಇಚ್ಛೆ ಉಂಟು. ಏ ಪುರುಷೋತ್ತಮ. ಆದಮೇಲೆ ಮನ್ಯಸೆ ಯದಿ ತಚ್ಛಕ್ಯಂ ಭಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ಹೇ ಪ್ರಭೋ ಸರ್ವಸಮರ್ಥನಾದವನೇ, ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಂ, ನೀನು ಯಾವುದಾದರೆ ಇಷ್ಟಕ್ಕೆ ಮುಂಚೆ ಹೇಳಿದೆಯೋ ನಿನ್ನ ಮಹಿಮೆಯನ್ನು, ಅದು ನನ್ನಿಂದ ದ್ರಷ್ಟುಂ ನೋಡುವುದಕ್ಕೆ ಶಕ್ಯವಾದರೆ, ನೋಡುವುದಕ್ಕೆ ನನಗೆ ಶಕ್ಯವಾದರೆ, ದ್ರಷ್ಟುಂ ಇತಿ ಪ್ರಭೋ ನೋಡುವುದಕ್ಕೆ ನನಗೆ ಶಕ್ತಿ ಇದ್ದರೆ, ಶಕ್ಯವಾದರೆ, ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ಅದ ಕಾರಣ ನೀನು ನನಗೆ ನಿನ್ನ ಅವ್ಯಯವಾದಂತಹ ರೂಪವನ್ನು ದರ್ಶಯ, ನನಗೆ ತೋರಿಸು. ಇಲ್ಲಿ ಪ್ರಭೋ ಅಂತ ಒಂದು ಮಾತಿದೆ. ಇಲ್ಲಿ ಐಶ್ವರಂ ಈಶ್ವರ ಸಂಬಂಧವಾದಂತಹ ಶಕ್ತಿಯುಳ್ಳ ನೀನು. ಪ್ರಭೋ ಎಂಬುವ ವಚನ ಅತಿಶಕ್ತಿತ್ವಾತು, ಅತಿಶಕ್ತಿತ್ವ
ಇಲ್ಲಿ ಕೇಳಿದ್ದು ಏನು ಅರ್ಜುನ ಅಂತಂದ್ರೆ, ನನಗೆ ನೋಡಲಿಕ್ಕೆ ಸಾಧ್ಯವಾದರೆ ನೀನು ನನಗೆ ತೋರಿಸು ಅಂತ ಹೇಳಿದ. ಆದರೆ ಆ ಭಗವಂತನ ರೂಪವನ್ನು ನೋಡುವುದಕ್ಕೆ ಸಂಪೂರ್ಣವಾಗಿ ಯಾರಿಗೂ ಯೋಗ್ಯತೆ ಇಲ್ಲ, ಸಾಧ್ಯವಿಲ್ಲ. ಅದನ್ನು ಎಲ್ಲರಿಗೂ ತೋರಿಸುವುದು ಇಲ್ಲ ಭಗವಂತ. ನೋಡುವುದಕ್ಕೆ ನನಗೆ ಸಾಮರ್ಥ್ಯವಿದ್ದರೆ ತೋರಿಸು. ಈ ತೋರಿಸೋದಕ್ಕೆ ಪ್ರಭೋ ಅಂತ ಹೇಳಿದ ಸಂಬೋಧನೆ ಸರಿಯಾಗಿದೆ. ಯಾಕೆಂತಂದ್ರೆ ಸರ್ವಶಕ್ತನಾಗಿದ್ಯಾದ ಕಾರಣ ನೀನು ನಿನ್ನ ರೂಪವನ್ನು ವಿಸ್ತಾರಗೊಳಿಸಿ ತೋರಿಸಬಲ್ಲೆ. ಅಷ್ಟೇ ಅಲ್ಲ, ನೋಡುವ ಶಕ್ತಿಯನ್ನು ನನಗೆ ಕೊಡುವವನು ನೀನು ಆಗ್ತೀಯ ಪ್ರಭೋ. ಆದ ಮೇಲೆ ಯೋಗೇಶ್ವರ ಶಬ್ದವು ಸಹಿತ ಸಾರ್ಥಕವಾಗಿದೆ. ಯೋಗ ಅಂದ್ರೆ ಉಪಾಯ. ಎಲ್ಲ ಉಪಾಯಗಳಿಗೂ ಪ್ರಭುವಾದವನಾದ ಕಾರಣ ನೀನು ನನ್ನ ಯೋಗ್ಯತೆಗೆ ಅತೀಂದ್ರಿಯೋಪಿ, ನಿನ್ನ ರೂಪವು ಅತೀಂದ್ರಿಯ ದರ್ಶನವಾದದ್ದು. ಅಂದ್ರೆ ಕಣ್ಣಿಂದ ನೋಡೋದಕ್ಕೆ ಆಗುದಿಲ್ಲ. ಅತೀಂದ್ರಿಯನಾದಂತಹ ನಿನ್ನನ್ನು ನಾನು ನೋಡುವುದಕ್ಕೆ ನನಗೆ ಶಕ್ತಿ ಇದ್ದರೆ, ನೀನು ಪ್ರಭುವಾದ ಕಾರಣ, ಯೋಗೇಶ್ವರನಾದ ಕಾರಣ, ಉಪಾಯಗಳೆಲ್ಲದಕ್ಕೂ ಪ್ರಭುವಾದ ಕಾರಣ, ತ್ವಂ ದರ್ಶಯ, ನನಗೆ ತೋರಿಸು. ಯಾವುದು? ಆತ್ಮಾನಂ ಅವ್ಯಯಂ, ನನ್ನ ಅವ್ಯಯವಾದಂತಹ ರೂಪವನ್ನು ನನಗೆ ತೋರಿಸು. ಈ ರೀತಿಯಾಗಿ ಅರ್ಜುನ ಕೇಳ್ತಾನೆ. ಶ್ರೀ ಭಗವಾನ್ ಉವಾಚ ಪಶ್ಚಿಮೇ ಪಾರ್ಥ ರೂಪಾಣಿ ಶತಶೋ ಅಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಿನಿ ಚ. ಇಲ್ಲಿ ಹೇ ಪಾರ್ಥ, ಪಶ್ಯ ನೋಡು, ಮೇ ನನ್ನ, ರೂಪಾಣಿ ರೂಪಗಳನ್ನು, ಹೇಗಿದೆವು? ಶತಶಃ ಅಥ ಸಹಸ್ರಶಃ, ನೂರಾರು ಸಾವಿರಾರಾಗಿದೆ. ಇಲ್ಲಿ 100,000 ಅಂತಂಬೋದು 99+1 991+ ಅಂತಲ್ಲ, 1 ಅಂತ ಅರ್ಥ ಅಲ್ಲ, ಅನಂತ ಅಂತ ಅರ್ಥ. ಸಹಸ್ರ ಶಬ್ದಕ್ಕೆ, ಶತ ಶಬ್ದಕ್ಕೆ ಅನಂತ ಅಂತ ಅರ್ಥ. ನನ್ನ ಅನಂತವಾದಂತಹ ರೂಪಗಳನ್ನು ನೋಡು ನೀನು. ಅದು ನಾನಾ ವಿಧಾನಿ ದಿವ್ಯಾನಿ, ಅವು ದಿವ್ಯವಾದಂತಹದ್ದು, ನಾನಾ ವಿಧಗಳಾದಂತಹದ್ದು, ನಾನಾ ವರ್ಣ ಆಕೃತಿ ನಿಚ, ನಾನಾ ವರ್ಣವುಳ್ಳದ್ದು, ನಾನಾ ಆಕೃತಿಗಳು ಉಳ್ಳದ್ದಾಗಿದೆ. ಅಂಥದ್ದರನ್ನು ನೀನು ಪಶ್ಯ ನೋಡು ಅಂತ ಭಗವಂತ ತಾನು ಅರ್ಜುನನಿಗೆ ಹೇಳ್ತಾನೆ. ಈ ರೀತಿಯಾಗಿ ನಾಳೆ ಭಗವಂತ ತಾನು ಅರ್ಜುನನಿಗೆ ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾನೆ. ಇದು ವಿಶ್ವರೂಪ ದರ್ಶನ ಅಧ್ಯಾಯ. ಇದು ವಿಶ್ವರೂಪ ಹೇಗಿದೆ ಅಂತ ಅಪಾರವಾದ ಮಹಿಮೆಯನ್ನು ಭಗವಂತ ತಾನು ತಿಳಿಸಿಕೊಡ್ತಾನೆ. ನಾರಾಯಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಗುರುಗಳೇ ಒಂದು ಸಜೆಷನ್. ನಮಸ್ಕಾರ ಗುರುಗಳೇ. ಏನು ಸಜೆಷನ್? ಇದು ಇವತ್ತು ಮಾಡಿದ್ವಲ್ಲ, ಹಂಗೆ ಪಾಠದ ಅನಂತರ ಒಂದ್ ಸ್ವಲ್ಪ ಏನಾದ್ರು ಕೆಲವೊಂದ್ಸರಿ ಕ್ವಶನ್ಗಳು ಬಿಟ್ಟು ಹೋಗಿದ್ರೆ ಅದನ್ನ ಕೊನೆಗೆ ಯಾರು ಕೇಳದಿದ್ರೆ ಒಂದ್ ಸ್ವಲ್ಪ ಟೈಮ್ ನಾವು ಅದಕ್ಕೋಸ್ಕರ ಮೀಸಲಾಗಿದ್ರೆ ಒಳ್ಳೇದು ಅಂತ ಅನ್ನಿಸ್ತು ಗುರುಗಳೇ. ಅಂದ್ರೆ
8:45 ಆದ್ಮೇಲೆ ಹಾ 8:45 ಆದ್ಮೇಲೆ ನಮಗೆ ನಾವು ಸ್ನಾನ ಆನ್ಮೀಕ ಪೂಜೆಗೆ ಹೋಗ್ಬೇಕಾದ ಕಾರಣ ನಮಗೆ ಅದು ತೊಂದರೆ ಆಗತ್ತೆ. ಅದು 8:45 ಮೇಲೆ ನಾವು ಕಂಟಿನ್ಯೂ ಮಾಡೋದು ಏನೋ ಒಂದು 5 ಮಿನಿಟ್ಸ್ ಮಾಡ್ಬೋದು ಅಷ್ಟೇ ಹೊತ್ತು. ಅಲ್ಲಿ ನಮ್ ಚಿಕ್ಕಸ್ವಾಮಿ ಇರ್ತಾರೆ, ಅವ್ರು ತುಂಬಾ ಸ್ಪೀಡ್ ಅವರು ಹೋಗಿ ಕೊಂಡಿರ್ತಾರೆ. ಅದಕ್ಕೆ ಗುರುಗಳೇ, ಅದಕ್ಕೆ ನಮ್ಗೆ ಅದು ತೊಂದರೆ ಆಗೋದ್ ಬೇಡ. ನಾವು ಕ್ಲಾಸ್ ಸ್ಟಾರ್ಟ್ ಅಲ್ಲೇ ಬೇಕಿದ್ರೆ ಚಾಪ್ಟರ್ ಮುಗಿದ್ಮೇಲೆ ಚಾಪ್ಟರ್ ಕೊನೆಯಲ್ಲಿ ಯಾವ್ದಾದ್ರು ಕ್ವಶನ್ಗಳಿದ್ರೆ ಯಾವ್ದಾದ್ರು ಬಿಟ್ಟೋಗಿದ್ರೆ ಅದು ನಾವು ಪಾಠ ಶುರು ಮಾಡೋದಕ್ಕಿಂತ ಮುಂಚೆ, ನೆಕ್ಸ್ಟ್ ಚಾಪ್ಟರ್ ಶುರು ಮಾಡೋದಕ್ಕಿಂತ ಮುಂಚೆ ನಾರ್ಮಲ್ ಟೈಮ್ ಅಲ್ಲೇ ನಾವು ಒಂಚೂರು ಕ್ವಶನ್ ಆನ್ಸರ್ ಸೆಷನ್ ಇಟ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಒಂದು ಸಲಹೆ. ಇವಾಗ ಅದೇ ಮಾಡ್ತಾ ಇದ್ದೇವಲ್ಲ, ಅದನ್ನ ಕಂಟಿನ್ಯೂ ಮಾಡೋಣ ಅಂತ ನಾನು ಗುರುಗಳೇ. ಅಭಿನಂದನ್. ಅಂದ್ರೆ ಒಂದು ಇವಾಗ ನೀವು ನಿಮ್ಮ ಪ್ರಶ್ನೆಗಳೇನಿದೆಯೋ ಅದನ್ನ ಅಡ್ಮಿನ್ಗೆ ಅಂದ್ರೆ ಸೀತಾರಾಮ್ ಒಂದ್ಸಲ ಕಳಿಸ್ಕೊಡಿ. ಆ ಸೀತಾರಾಮ್ ನಮ್ಗೆ ಹೇಳ್ತಾರೆ. ಇದಾದ್ರೆ ಮುಂದಿನ ದಿನ ಲಾಸ್ಟ್ ನೊಳಗೆ